ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ವ್ಲಾಗ್ಸ್. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಹಾಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಜಸ್ಟ್ ಬೆಳಗ್ಗೆ ಆಗಿದೆ ಆ್ಯಂಡ್ ಇವತ್ತು ತುಂಬಾ ಶ್ರೇಷ್ಠವಾದ ದಿನ ಗುರುಪೂರ್ಣಿಮೆ. ಯಾರ್ಯಾರೆಲ್ಲ ಗುರುಗಳನ್ನ ಆರಾಧಿಸ್ತಾರೆ, ದತ್ತಾತ್ರೇಯ ಸ್ವಾಮಿಗಳಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸೊ ಎಲ್ಲರೂ ಮನಸ್ಸಿಂದ ಬೇಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಒಂದು ಡೈಲಿ ವ್ಲಾಗ್ ಥರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ನಾನು ಒಂದು ಡೈಲಿ ವ್ಲಾಗ್ನ ಟ್ರೈ ಮಾಡ್ತಾ ಇದ್ದೀನಿ ಕೂಡ. ಆ್ಯಂಡ್ ಎಸ್, ದಿನಚರಿ ಶುರು ಆಗಿದೆ. ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಒಬ್ಳು ಹೋಗಾಯಿತು ಆ್ಯಂಡ್ ಇವಾಗ ಮಗನ ರೆಡಿ ಮಾಡಿ ಕಳಿಸ್ಬೇಕು. ಇದು ಸೆಕೆಂಡ್ ಟಾಸ್ಕ್. ಅದಾದಮೇಲೆ ಪೂಜೆಗೆಲ್ಲ ಅಣಿ ಮಾಡ್ಕೊಬೇಕು, ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇವತ್ತಿನ ಪ್ಲ್ಯಾನ್ ಪ್ರಕಾರ ಇಷ್ಟು ಕೆಲಸಗಳು ಬಾಕಿ ಇದೆ. ಅದಾದಮೇಲೆ ಏನೇನಾಗುತ್ತೆ, ಏನೇನು ಮಾಡ್ತೀನಿ ಅಂತ ಕ್ಯಾಶುವಲ್ ಆಗಿ ತೋರಿಸ್ಕೊತಾ ಹೋಗ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ, ಪ್ರಸಾದ ಥರ ಮಾಡಿ ಹಂಚೋಣ ಅಂತ. ಯಾಕಂದರೆ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಈ ಥರ ಕಾಳು ಉಸ್ಲಿನ ಮಾಡಿ ಹಂಚಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ನಮ್ಮ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ, ಒಳ್ಳೇದಾಗಲಿ ಅಂತ. ಆ್ಯಂಡ್ ಇವತ್ತಿನ ತಿಂಡಿ ಪೊಂಗಲ್. ಸೊ ಹಬ್ಬ ಅಂತ ಅಲ್ಲ, ಬಟ್ ಕ್ಯಾಶುವಲ್ ಆಗಿ ಏನು ತಿಂಡಿ ಮಾಡ್ತೀನೋ ಹಾಗೆ ಕ್ಯಾಶುವಲ್ ಆಗಿ ಮಾಡಿದ್ದು. ಬಟ್ ಏನಂದರೆ ಅಡ್ವಾಂಟೇಜ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಸೊ ಪೂಜೆ ಮಾಡೋದಕ್ಕೂ ಆಗುತ್ತೆ, ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೂ ಆಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಕಾಳು ಒಂದು ರೌಂಡ್ ಕೂಗಕ್ಕೆ ಇಟ್ಟಿದ್ದೆ, ಅದು ಕೂಗಿದೆ, ಸ್ಟೀಮ್ ಇಳಿಬೇಕು. ಅದಾದಮೇಲೆ ಇದನ್ನು ಇನ್ನೊಂದು ರೌಂಡ್ ಬೇಯಿಸ್ಕೋಬೇಕು. ಬೇಯಿಸಾದ್ಮೇಲೆ ಇದಕ್ಕೆಲ್ಲ ಒಗ್ಗರಣೆ ಹಾಕ್ಕೋಬೇಕು. ಆ್ಯಂಡ್ ಒಗ್ಗರಣೆ ಹಾಕೋಕ್ಕೂ ಮುಂಚೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರಬೇಕು. ಸೊ ಒಂದು ರೌಂಡ್ ಕಾಳು ಆಗಿದೆ, ಹಾಗಾಗಿ ಇನ್ನೊಂದು ರೌಂಡ್ ಬೇಯಿಸ್ಕೋಬೇಕು. ಇದನ್ನೆಲ್ಲ ತಂದು ನೆನ್ನೆನೆ ತೊಳೆದು ನೀಟಾಗಿ ನೆನೆಸಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಬೇಯಿಸ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂತ. ಮನೆಯಲ್ಲಿರುವಂತಹ ಅಪ್ಪ ಅಮ್ಮಂದ್ರಿಗೆ ಇನ್ನೇನಿರುತ್ತೆ ಡೈಲಿ ರೊಟೀನ್ ಅಂದರೆ ಮಕ್ಕಳನ್ನ ರೆಡಿ ಮಾಡಿ, ಅಡುಗೆ ಮಾಡಿ, ಡಬ್ಬಿ ಪ್ಯಾಕ್ ಮಾಡಿ, ಅವ್ರಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಆ್ಯಂಡ್ ನಂದು ಕೂಡ ಅದೇ ಆಗಿತ್ತು ಇವತ್ತಿನ ಟಾಸ್ಕ್. ಸೊ ಇಬ್ಬರನ್ನು ಡಿವೈಡ್ ಮಾಡಿಕೊಂಡು ವರ್ಕ್ ಮುಗಿಸ್ಕೊತೀವಿ, ನಾನು ನನ್ನ ಹಸ್ಬೆಂಡ್. ಸೊ ನನ್ನ ಮಗನ ರೆಡಿ ಮಾಡಿ ಸ್ಕೂಲ್ಗೆ ಬಾಯ್ ಅಂತ ಕಳಿಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಆ್ಯಂಡ್ ಯಾವಾಗಲೂ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡೋವಾಗ ನಮ್ಮ ಮನೆಯಲ್ಲಿ ಇನ್ನೂ ಇಬ್ಬರು ಅತಿಥಿಗಳು ಯಾರಿದ್ದಾರೆ ಅವರಿಬ್ಬರೂ ಬಂದು ಕೂತ್ಕೊಂಡಿರ್ತಾರೆ. ಇವತ್ತು ಯಾಕೋ ಒಬ್ಳು ಬಂದಿದ್ಲು, ಬಟ್ ದೇವ್ರ ಮನೆ ಒಳಗೆ ಬರಲ್ಲ, ಬಟ್ ಅಲ್ಲೇ ಆಚೆ ಕೂತ್ಕೊಂಡಿರ್ತಾಳೆ, ಪೂಜೆ ಆಗೋವರೆಗೂ ಜೊತೆಲಿರ್ತಾಳೆ, ಅವಳು ಕುಂಕುಮ ಎಲ್ಲ ಇಡಿಸ್ಕೊತಾಳೆ. ಸೊ ನಮ್ಮ ಮನೆ ಮಗು ಅಲ್ಲ, ಸೊ ನಮ್ಮ ಜೊತೆನೇ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪೂಜೆ ಎಲ್ಲ ನೆಮ್ಮದಿಯಾಗಿ ಮಾಡಿಕೊಂಡು ಮುಗಿಸ್ಕೊಂಡು ನಂತರ ಪ್ರಸಾದನ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ.
ಕ್ಲೀನಾಗಿ ಮನೆ ಮಟ್ಟಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಪ್ರಸಾದ ಏನು ಹಂಚಬೇಕಿತ್ತು, ಸೊ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಸೊ ಒಗ್ಗರಣೆ ಎಲ್ಲ ಹಾಕಿ ಏನು ಪ್ರಸಾದ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ದೇವರಿಗೆ ನೈವೇದ್ಯ ಥರ ಮಾಡಿಬಿಟ್ಟು ನೆಕ್ಸ್ಟ್ ಅದಾದಮೇಲೆ ಮನೆಯಿಂದ ಹೊರಟಿದ್ದು. ಆ್ಯಂಡ್ ಈ ರೆಸಿಪಿ ನಾನು ನಮ್ಮ ಅತ್ತೆ ಹತ್ರ ಕಲ್ತಿದ್ದು, ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಅವಾಗ ಹಬ್ಬದ ಟೈಮಲ್ಲೇ ಮಾಡಿದ್ದು, ಸೊ ಆವಾಗಲೇ ಕಲ್ತಿದ್ದು. ಆ್ಯಂಡ್ ಅಷ್ಟೇ, ಮೇಯ್ನಾಗಿ ಪ್ರಸಾದ ಎಲ್ಲ ಮಾಡ್ಕೊಳ್ಬೇಕಿತ್ತು, ಅದೊಂದೇ ಮೇನ್ ಪೆಂಡಿಂಗ್ ಕೆಲಸ ಆಗಿದ್ದಿದ್ದು. ಅದೆಲ್ಲ ಬಾಕ್ಸ್ಗೆ ಶಿಫ್ಟ್ ಮಾಡಿಕೊಂಡು ಆನ್ ದ ವೇ ಹೋಗ್ತಾ ಯಾವ ಕಪ್ಪಲ್ಲಿ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಆ ಕಪ್ಪನ್ನ ಕೂಡ ಪರ್ಚೇಸ್ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಹೊರಟ್ವಿ. ಪೂಜೆ ಮುಗಿಸ್ಕೊಂಡು ವಾಪಸ್ ಆನ್ ದ ವೇ ಬರ್ತಾ, ಆ್ಯಕ್ಚುಲಾಗಿ ಇವತ್ತಂತೂ ಸಾಯಿಬಾಬಾ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎರಡಕ್ಕೂ ಹೋಗಿದ್ವಿ. ಆನ್ ದ ವೇ ಬರ್ತಾ ಮನೆ ಹತ್ರನೇ ಹೋಳಿಗೆ ಮನೆ ಅಂತ ಇದೆ ಕತ್ರಗುಪ್ಪೆ ಹತ್ರ. ಸೊ ಅಲ್ಲಿ ಬಿಸಿ ಬಿಸಿಯಾಗಿ ಒಬ್ಬಟ್ಟು ತಿನ್ನೋಣ ಅಂತ ಅನಿಸ್ತು. ಸೊ ಹಾಗೆ ಕೆಲವೊಂದಷ್ಟು ಐಟಮ್ಸ್ ಮನೆಗೆ ಕೂಡ ಬೇಕಿತ್ತು. ಮಗನಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಸೊ ಏನೇನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ತಿಂದು ಪ್ಯಾಕ್ ಮಾಡಿಸ್ಕೊಳ್ಳೋದನ್ನೆಲ್ಲ ಮಾಡಿಸ್ಕೊಂಡು ಸೊ ಅಲ್ಲಿಂದ ಹೊರಟ್ವಿ. ಮನೆಗೆ ಬರೋಷ್ಟೊತ್ತಿಗೆ ಒಂದು ಪಾರ್ಸೆಲ್ ಬಂದಿತ್ತು, ಸೊ ಅದನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ದೇವಸ್ಥಾನ ಮುಗಿಸ್ಕೊಂಡು ಒಂದಷ್ಟು ತಿಂಡಿ ತಿನಿಸುಗಳನ್ನೆಲ್ಲ ತಗೊಂಡು ಮನೆಗೆ ವಾಪಸ್. ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು ದರ್ಶನ ಮಾಡಿದ್ದು. ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ರೆಗ್ಯುಲರ್ ಆಗಿ ಬ್ಲಾಗ್ ಮಾಡ್ಕೋಬೇಕು ಅನ್ನೋದೇ ಮರ್ತೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಮೊಸಪ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ಮುದ್ದೆ, ಆಮೇಲೆ ರೈಸ್ ಇದೆ. ಆ್ಯಂಡ್ ಇದಿಷ್ಟು ಊಟದ ಅಡಿಗೆಯ ಮೆನ್ಯೂ. ಸೊ ಕುದೀತಾ ಇದೆ. ಇದು ಒಂದು ರೌಂಡ್ ಕುದಿದ ತಕ್ಷಣ ಆಫ್ ಮಾಡೋದಷ್ಟೇ. ನಮ್ಮ ಅತ್ತೆಗೆ ನಾನು ಮಾಡುವ ಮೊಸಪ್ಪು ಅಂದರೆ ತುಂಬಾ ಇಷ್ಟ. ಸಿಕ್ಕಾಪಟ್ಟೆ ಈಸಿ ಮೊಸಪ್ಪು. ಇವಾಗಿನೇನು ಮಗ ಬರ್ತಾನೆ, ಸೊ ಅವನ್ನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು 2 o'clock. ಆ್ಯಂಡ್ ಅವ್ನು ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಆಗಿದ್ದರೆ ಬಿಸಿ ಬಿಸಿಯಾಗಿ ಊಟ ಮಾಡೋದಕ್ಕಾಗತ್ತೆ. ಮಗಳು ಬರೋದು ಆಲ್ಮೋಸ್ಟ್ 3 o'clock ಆಗುತ್ತೆ. ಸೊ 3:30 ಹಂಗೆ ಬರ್ತಾಳೆ. ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಷ್ಟೇ. ಸ್ವಲ್ಪ ಡಲ್ ಫೇಸ್, ನಿದ್ದೆ ಬರ್ತಾಯಿದೆ, ಅದಕ್ಕೆ ಮಗನ ವ್ಯಾನ್ ಬಂದಿದೆ. ಸೊ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಕೆಳಗಡೆ. ಅದಕ್ಕೆ ಆ್ಯಂಡ್ ಏನು ಗೊತ್ತಾ, ಡೈಲಿ ವ್ಲಾಗ್ ಮಾಡುವಾಗ ಕೆಲವೊಮ್ಮೆ ಎಷ್ಟೊಂದು ಕೆಲಸ ಮಾಡ್ತಾ ಇರ್ತೀರಿ, ವ್ಲಾಗ್ ಮಾಡೋದೇ ಬರ್ತೋಗ್ತೀನಿ. ಇನಿಷಿಯಲ್ ಡೇಸ್ ಅಲ್ವಾ, ಸೊ ಸ್ವಲ್ಪ ಹಾಗೆ ಆಗುತ್ತೆ. ಎಲ್ಲ ತಕ್ಷಣ ಕಲಿಯೋಕ್ಕಾಗಲ್ಲ, ಎಲ್ಲ ತಕ್ಷಣ ಚೇಂಜ್ ಆಗಲ್ಲ. ಸೊ ಟೈಮ್ ಹಿಡಿಯುತ್ತೆ, ಯು ಹ್ಯಾವ್ ಟು ವೇಟ್. ಚಿಕ್ಕ ಕೆಲಸ ಇತ್ತು ಅಂತ RR ನಗರ್ ಕಡೆ ಹೋಗಿದ್ವಿ. ಅಲ್ಲಿಂದ ಬರ್ತಾ ಮಳೆ ಬರ್ತಾ ಇತ್ತು ಆ್ಯಂಡ್ ಒಂದು ಸೈಡಲ್ಲಿ ಬಿಸಿಲು ಕೂಡ ಇತ್ತು. ಸೊ ಅದರ ರಿಸಲ್ಟ್ ರೇನ್ಬೋ ಬಂದಿತ್ತು. ಇಷ್ಟು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಮನೆ ಕಡೆಗೆ ಹೊರಟ್ವಿ.
ಜಸ್ಟ್ ಮನೆಗೆ ಬಂದ್ವಿ, ಒಂದು ಚಿಕ್ಕ ಕೆಲಸ ಆಯ್ತು, RR ನಗರಲ್ಲಿ ಹೋಗಿದ್ವಿ, ಮುಗಿಸ್ಕೊಂಡು ಬಂದ್ವಿ. ಅಂಡ್ ಹೋಪ್ಫುಲಿ ಇವತ್ತಿನ ನನ್ನ ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಏನು ಅಂತ ಸ್ಪೆಷಲ್ ಏನು ಮಾಡಿಲ್ಲ, ಹೇಗೆ ಹೋಯ್ತು ದಿನಾನ ಹಾಗೆ ತೋರಿಸಿದೀನಿ ಅಷ್ಟೇ. ಅಂಡ್ ಲಾಸ್ಟ್ ಅಲ್ಲಿ RR ನಗರ್ಗೆ ಒಂಚೂರು ಕೆಲಸ ಆಯ್ತು, ಸೊ ಹೋಗಿದ್ವಿ, ಮುಗಿಸ್ಕೊಂಡು ಬಂದ್ವಿ. ಅಂಡ್ ಬರ್ತಾ ಫ್ರೈಸ್ ಫ್ಯಾಕ್ಟ್ರಿಯಲ್ಲಿ ತಿನ್ಕೊಂಡು ಬಂದ್ವಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಮನೆಗೆ ಬಂದು ಮಳೆನಲ್ಲೆಲ್ಲ ನೆನ್ತ್ಕೊಂಡ್ ಬಂದ್ವಿ. ನೋಡಿರ್ತೀರ ರೇನ್ಬೋ, ನನ್ನ ಮಗ ಅಂತ ಫಸ್ಟ್ ಟೈಮ್ ನೋಡಿದ್ದು, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದ, ನಾವು ಕೂಡ ಖುಷಿ ಆದ್ವಿ. ಆ್ಯಂಡ್ ಇವಾಗ ಮನೆಗೆ ಬಂದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನೈಟ್ ಊಟ ಮಾಡಿ ಹಚ್ಚಿ ಕಾಮೆಂಟ್ ಮಾಡಿ. ನನ್ನ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಆಸ್ ವೆಲ್ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವ್ಲಾಗ್ವರೆಗೂ ನಮಸ್ತೆ.